7/7/2024 ಭಾನುವಾರದ ಎಪಿಸೋಡ್. ಅಶ್ವವೇಗ ನ್ಯೂಸ್ನ ವೀಕ್ಷಕರೆಲ್ಲರಿಗೂ ಶುಭೋದಯ. ಅಶ್ವಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಹಾಗೆ ಆತ್ಮೀಯವಾದಂತಹ ಸ್ವಾಗತ. ನಾನು ಪಲ್ಲವಿ ಭಟ್. ವೀಕ್ಷಕರೇ, ಎಂದಿನಂತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಪಂಚಾಂಗ ಭವಿಷ್ಯ ಹಾಗೆಯೇ ರಾಶಿ ಭವಿಷ್ಯಗಳ ಫಲಾಫಲ ಯಾವ ರೀತಿಯಾಗಿರುತ್ತೆ, ಇದರ ಜೊತೆಗೆ ಧಾರ್ಮಿಕ ಚಿಂತನೆಗಳಿಗೆ ಸಂಬಂಧಪಟ್ಟಂತೆ ಆಷಾಢ ಮಾಸದ ವಿಶೇಷತೆ ಈ ವಿಚಾರದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಭಾಗವಹಿಸ್ತಾ ಇದ್ದಾರೆ ಧಾರ್ಮಿಕ ಚಿಂತಕರಾದ ವೆಂಕಟರಮಣ ಭಟ್. ಬನ್ನಿ ಅವನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ಕಾರ ಗುರುಗಳೇ, ಎಂದಿನಂತೆ ಕಾರ್ಯಕ್ರಮದಲ್ಲಿ ಮೊದಲಿಗೆ ಪಂಚಾಂಗ ಭವಿಷ್ಯವನ್ನು ಆಲಿಸುವಂಥದ್ದು. ಹಾಗಾಗಿ ಇವತ್ತು ಭಾನುವಾರದ ಪಂಚಾಂಗ ಭವಿಷ್ಯ ಯಾವ ರೀತಿಯಾಗಿದೆ ಅನ್ನೋದನ್ನು ತಿಳಿಸ್ಕೊಡಿ ಗುರುಗಳೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಏಕ ಏವ ಪರಬ್ರಹ್ಮ ಪರಮಾತ್ಮ ದಿಗಂಬರಃ ಸ್ವಯಮೇವ ಗುರು ಸಾಕ್ಷಾತ್ ಸುಪ್ರಾಯಃ ಪಾತು ನಃ ಸದಾ. ಕಾರುಣ್ಯಮೂರ್ತಿಂ ಕಮನೀಯ ರೂಪಂ ದಿಗಂಬರಂ ಯೋಗಿ ಗಣೈಃ ಸುಪೂಜ್ಯಂ ಸ್ವಭಕ್ತರಕ್ಷಾರ್ಥಕೃತಾವತಾರಂ ಸುಬ್ರಾಯರಾಜಂ ಶರಣಂ ಪ್ರಪದ್ಯೆ. ಶ್ರೀಪಾದರಾಜಂ ಶರಣಂ ಪ್ರಪದ್ಯೆ. ದತ್ತಾತ್ರೇಯೋ ಮಹಾಯೋಗಿ ಭಗವಾನ್ ಭೂತಭಾವನಃ ಚತುರ್ಭುಜೋ ಮಹಾವಿಷ್ಣುಃ ಯೋಗ ಸಾಮ್ರಾಜ್ಯ ದೀಕ್ಷಿತಃ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಶ್ರೀಮದ್ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರ ಪಾದ ಪದ್ಮಗಳಲ್ಲಿ ಶಿರಸಾಷ್ಟಾಂಗವಾಗಿ ನಮಸ್ಕರಿಸುತ್ತಾ, ಶ್ರೀ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನ ಗ್ರೀಷ್ಮ ಋತು ಆಷಾಢ ಮಾಸ ಶುಕ್ಲ ಪಕ್ಷ ಬಿದಿಗೆ ಭಾನುವಾರ ಪುಷ್ಯ ನಕ್ಷತ್ರ ಹರ್ಷಣ ನಾಮ ಯೋಗ ಬಾಲವ ಕರಣ. ಇದು ಇವತ್ತಿನ ಪಂಚಾಂಗ. ಸರಿ ಗುರುಗಳೇ, ಈ ದಿನದ ಪಂಚಾಂಗ ಭವಿಷ್ಯವನ್ನು ತಾವು ತಿಳಿಸ್ಕೊಟ್ಟಿದ್ದೀರಾ. ಹಾಗೆಯೇ ಎಂದಿನಂತೆ ಕಾರ್ಯಕ್ರಮದಲ್ಲಿ ದ್ವಾದಶ ರಾಶಿಗಳನ್ನು ಆಲಿಸುವಂತಹ ಸಮಯ ಆಗಿದೆ. ಹಾಗೆಯೇ ದ್ವಾದಶ ರಾಶಿಗಳಲ್ಲಿ ಮೊದಲನೆಯ ಮೇಷ, ವೃಷಭ, ಮಿಥುನ ಹಾಗೆ ಕರ್ಕಾಟಕ, ಸಿಂಹ, ಕನ್ಯಾ ಈ ರಾಶಿಗಳ ಫಲಾಫಲಗಳು ಯಾವ ರೀತಿಯಾಗಿರುತ್ತೆ ಮತ್ತು ಯಾವ ರಾಶಿಗಳಲ್ಲಿ ದೋಷಗಳಿದೆ, ಆ ದೋಷಗಳಿಗೆ ಪರಿಹಾರಗಳೇನು, ಇದನ್ನು ತಾವು ತಿಳಿಸ್ಕೊಡಿ ಗುರುಗಳೇ. ಶ್ರೀ ಗುರುಭ್ಯೋ ನಮಃ. ಓಂ ಆಸತ್ಯೇನ ರಜಸಾ ವರ್ತಮಾನೋ ನಿವೇಶಜನ್ನಮೃತಂ ಮರ್ತ್ಯಂಚ ಹಿರಣ್ಯಜೇನ ಸವಿತಾ ರಥೇನ ದೇವೋ ಜಾತಿ ಭುವನಾ ವಿಪಶ್ಯನ್. ಓಂ ಅಗ್ನಿಂದೋತಂ ವೃಣೀಮಹೇ ಹೋತಾರಂ ವಿಶ್ವವೇದಸಂ ಅಸ್ಯ ಯಜ್ಞಸ್ಯ ಸುಕ್ರತುಂ. ಯೇಷಾಮೀಶೇ ಪಶುಪತಿಃ ಪಶೂನಾಂ ಚತುಷ್ಪದಾಮುತ ದ್ವಿಪದಾಂ ನಿಷ್ಕ್ರೀತೋ ಯಜ್ಞಜಂ ಭಾಗಮೇತು ರಾಜಸ್ಪೋಷಾ ಯಜಮಾನಸ್ಯ ಸಂತು. ಜಪಾಕುಸುಮ ಸಂಕಾಶಂ ಕಾಶ್ಯಪೇಯಂ ಮಹದ್ಯುತಿಂ ತಮೋರಿಂ ಸರ್ವಪಾಪಘ್ನಂ ಪ್ರಣತೋಸ್ಮಿ ದಿವಾಕರಂ. ಇದು ನಾವು ಇವತ್ತಿನ ದಿವಸ ಭಾನುವಾರ ಆಗಿರೋದ್ರಿಂದ ನಾವು ಪಠಿಸುವಂತಹ, ಕೇಳುವಂತಹ, ಹೇಳುವಂತಹ ಮಂತ್ರ ಆಗಿರುತ್ತದೆ. ಹಾಗಾಗಿ ಇವತ್ತಿನ ದಿವಸ ಎಷ್ಟು ನಾವು ಆರೋಗ್ಯಂ ಭಾಸ್ಕರಾದಿಚ್ಛೇತ್ ಅಂತ ಹೇಳಿದ್ದಾರೆ, ನಮಗೆ ಒಳ್ಳೆ ರೀತಿಯಾದಂತಹ ಆರೋಗ್ಯ ಇರಬೇಕು ಆದರೆ ನಾವು ಆ ಸೂರ್ಯನಾರಾಯಣನ ಆರಾಧನೆಯನ್ನ ಮಾಡತಕ್ಕಂಥದ್ದು. ಹಾಗೆ ಸೂರ್ಯ ಉದಯ ಆಗುವುದರ ಒಳಗಡೆನೆ ನಾವು ಏಳಬೇಕಂತೆ. ಹಾಗಾಗಿ ಅದರಿಂದ ನಮಗೆ ಎಲ್ಲ ರೀತಿಯಲ್ಲೂ ಕೂಡ ಒಳ್ಳೆಯ ಆರೋಗ್ಯವನ್ನ ಮತ್ತೆ ಆಯುಷ್ಯವನ್ನ ಸೂರ್ಯನಾರಾಯಣನ ಅನುಗ್ರಹದಿಂದ ನಮಗೆ ಸಿಗ್ತದೆ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯಲ್ಲಿರುವವರಿಗೆ ಇವತ್ತಿನ ದಿವಸ ಪೆಟ್ರೋಲ್ ಉದ್ಯಮದವರಿಗೆ ಲಾಭ ಆಗುವಂತಹ ಸಾಧ್ಯತೆ ಇರುತ್ತದೆ. ಭೂ ವ್ಯವಹಾರದಲ್ಲಿ ಲಾಭ ಆಗುವಂತಹ ಸಾಧ್ಯತೆ ಇದೆ. ಬಂಧುಗಳಿಂದ ಸಹಕಾರ ಸಿಗುವಂತದ್ದು ಇವತ್ತಿನ ದಿವಸ. ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವಂತಹ ಸಾಧ್ಯತೆ ಇದೆ. ಹಾಗೆ ವೈರಿಗಳಿಂದ ತೊಂದರೆ ಬರುವಂತಹ ಸಾಧ್ಯತೆ ಇದೆ ಇವತ್ತಿನ ದಿವಸ. ಯಾವುದೇ ರೀತಿಯಲ್ಲಿ ವೈರಿಗಳು ನಮ್ಮನ್ನ ಕರೀತಾರೆ ಅಂತ ನಾವು ಅಲ್ಲಿಗೆ ಹೋಗಬಾರದಂತೆ, ಅಥವಾ ನಯವಾಗಿ ಅವರು ಮಾತಾಡ್ತಾರೆ, ನಯವಾಗಿ ನಮ್ಮನ್ನ ಅವರು ಎಳೆದುಕೊಂಡು ಹೋಗಲಿಕ್ಕೆ ಆ ರೀತಿ ಮಾತಾಡ್ತಾರೆ. ಯಾಕಂದ್ರೆ
ಅತಿ ವಿನಯೇ ಧೂರ್ತ ಲಕ್ಷಣಂ ಎಂಬಂತೆ ವಿನಯದಿಂದ ಯಾರು ಮಾತಾಡ್ತಾರೋ, ಅತಿ ವಿನಯವಾಗಿ ಮಾತಾಡ್ತಾರೋ ಅವರು ಧೂರ್ತರು ಅಂತ ಹೇಳ್ತಾರೆ. ಹಾಗಾಗಿ ನಾವು ಅವರನ್ನ ಯಾವತ್ತೂ ಕೂಡ ನಂಬಲೇಬಾರದು. ಅವರನ್ನ ಎಲ್ಲಿ ನಾವು ಇಡಬೇಕೋ, ಎಲ್ಲಿ ಬಿಡಬೇಕೋ ಅಲ್ಲಿ ನಾವು ಅವ್ರನ್ನ ಬಿಡಬೇಕು. ಹಾಗಾಗಿ ಇವತ್ತಿನ ದಿವಸ ದುರ್ಗಾ ಕವಚ ಪಠಣದಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗುವಂತಹ ಸಾಧ್ಯತೆ ಇದೆ. ಇನ್ನು ವೃಷಭ ರಾಶಿಯಲ್ಲಿರುವವರಿಗೆ ಸಹೋದರರ ಸಹಕಾರ ಸಿಗ್ತದೆ. ಯೋಧರಿಗೆ ಇವತ್ತಿನ ದಿವಸ ಅನುಕೂಲ ಆಗುವಂಥದ್ದು. ದೂರ ಪ್ರಯಾಣದಲ್ಲಿ ತೊಂದರೆ ಬರುವಂತಹ ಸಾಧ್ಯತೆ ಇರ್ತದೆ. ಯಾರಾದರೂ ದೂರ ಪ್ರಯಾಣ ಮಾಡುವವರಿದ್ರೆ, ಯಾಕಂದ್ರೆ ಈಗ ದೂರ ಪ್ರಯಾಣದಲ್ಲಿ ನಾವು ಹೋಗ್ತೇವೆ ಅಂತಾದರೆ ಹವಾಮಾನದ ವೈಪರೀತ್ಯದಿಂದ ವ್ಯತ್ಯಾಸ ಆಗುವಂತಹ ಸಾಧ್ಯತೆ. ಯಾವುದೇ ರೀತಿಯಲ್ಲಿ ನಾವು, ಯಾಕಂದ್ರೆ ಅಲ್ಲಿ ಈಗ ಚಂಡಮಾರುತ ಇರಬಹುದು, ಬೇರೆ ಬೇರೆ ರೀತಿಯಲ್ಲಿ ವ್ಯತ್ಯಾಸ ಆಗುವಂತಹ ಸಾಧ್ಯತೆ ಇರುವುದರಿಂದ ಆದಷ್ಟು ಅದಕ್ಕೆ ಏನು ಬೇಕು ಆಹಾರ ಸಾಮಗ್ರಿಗಳು ಇದನ್ನೆಲ್ಲ ನಾವು ಮುಂಚಿತವಾಗಿ ಸಂಗ್ರಹ ಮಾಡಿಕೊಂಡು ತೆಗೆದುಕೊಂಡು ಹೋಗುವಂಥದ್ದು ತುಂಬಾ ಮುಖ್ಯವಾಗಿ ಇರುತ್ತದೆ. ಹಾಗೆ ಹೆಂಡತಿಯಲ್ಲಿ ಕಲಹ ಬರುವಂತಹ ಸಾಧ್ಯತೆ ಇದೆ. ಹಾಗಾಗಿ ಯಾವುದೇ ರೀತಿಯಾದಂಥ ನಾವು ಮಾತನ್ನು ಆಡುವಾಗ ಅಥವಾ ಯಾವುದೇ ರೀತಿ ಕೆಲಸವನ್ನು ನಾವು ಮಾಡುವಾಗ ಜಾಗೃತೆಯಿಂದ ಇರತಕ್ಕಂಥದ್ದು ತುಂಬಾ ಮುಖ್ಯವಾಗಿರ್ತದೆ. ಐಕ್ಯ ಮಂತ್ರ ಜಪವನ್ನ ಪಠಣ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗುವಂಥದ್ದು. ಇನ್ನು ಮಿಥುನ ರಾಶಿಯಲ್ಲಿರುವವರಿಗೆ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವಂತಹ ಸಾಧ್ಯತೆ ಇದೆ. ಯಾವುದೇ ಓದಿನ ವಿಚಾರದಲ್ಲಿ ಅನುಕೂಲಕರವಾದಂಥ ವಾತಾವರಣ. ಯಾಕಂದ್ರೆ ಮನಸ್ಸು ಪ್ರಶಾಂತವಾಗಿ ಇದ್ದಾಗ ನಾವು ಓದಿದ್ದು ನಮಗೆ ಮನಸ್ಸಿಗೆ ಹಿಡಿತದೆಯಂತೆ. ಮನಸ್ಸೇ ಸರಿಯಾಗಿಲ್ಲ, ಮನಸ್ಸೇ ಅಲದಾಡ್ತಾ ಇರ್ತದೆ ಅಂತ ಆದರೆ ನಾವು ಏನೇ ಮಾಡಿದ್ರೂ ಕೂಡ ಅದು ಸರಿಯಾಗಿ ಆ ಆನಂದದಿಂದ ನೆಮ್ಮದಿಯಿಂದ ನಾವು ಇರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಈ ಮನಸ್ಸನ್ನ ನಿಗ್ರಹಿಸಿ ಇಟ್ಕೊಂಡು ನಾವು ಓದಿದರೆ ಎಲ್ಲ ರೀತಿಯಲ್ಲಿ ಅನುಕೂಲ ಆಗುವಂಥದ್ದು. ಮಿಷ್ಟಾನ್ನ ಭೋಜನ ಮಾಡುವಂತಹ ಸಾಧ್ಯತೆ ಇದೆ. ಒಳ್ಳೆಯ ರೀತಿಯಲ್ಲಿ ಇವತ್ತಿನ ದಿವಸ ಒಳ್ಳೆಯ ಊಟವನ್ನ ಮಾಡುವಂಥ ಆ ಒಂದು ಯೋಗ ಇದೆ. ಹಾಗೆ ಪತ್ರಿಕಾ ರಂಗದಲ್ಲಿ ಇರುವವರಿಗೆ ಇವತ್ತಿನ ದಿವಸ ಅನುಕೂಲಕರವಾದಂತಹ ವಾತಾವರಣ ಇರ್ತದೆ. ಯಾವುದೇ ರೀತಿಯಲ್ಲಿ ಈ ಮಾಧ್ಯಮದಲ್ಲಿ ಇರುವವರಿಗೆ ಅನುಕೂಲ ಆಗ್ತದೆ. ಕುಟುಂಬದಲ್ಲಿ ಇವತ್ತಿನ ದಿವಸ ಸಹಕಾರ ಸಿಗುವಂಥದ್ದು ಯಾವುದೇ ರೀತಿಯಲ್ಲಿ. ಯಾಕಂದ್ರೆ ನಾವು ಏನೇ ಮಾಡುವುದಾದ್ರೂ ಕೂಡ ನಮ್ಮ ಮನೆಯಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಸಹಮತದಿಂದ ನಮಗೆ ಆ ಸಹಾಯವನ್ನ ಮಾಡಿದಾಗ, ಬೆಂಬಲವನ್ನ ಕೊಟ್ಟಾಗ ನಮಗೆ ಎಲ್ಲ ಕೆಲಸವನ್ನು ಕೂಡ ಸುಲಭವಾಗಿ ಮಾಡಲಿಕ್ಕೆ ಸಾಧ್ಯ ಆಗತಕ್ಕಂಥದ್ದು. ಆದ್ದರಿಂದ ಇವತ್ತಿನ ದಿವಸ ವೈರಿಗಳಿಂದ ತೊಂದರೆ ಬರುವಂತಹ ಸಾಧ್ಯತೆ ಇರುತ್ತದೆ. ಹಾಗಾಗಿ ನಮಗೆ ಯಾರು ಆಗೋದಿಲ್ವೋ ಅಥವಾ ಅವರ ಹತ್ರ ನಾವು ಎಷ್ಟು ಬೇಕೋ ಅಷ್ಟೇ ಮಾತನ್ನ ಆಡದೇ ಇದ್ರೆ ಒಳ್ಳೆಯದು. ಅವರ ಸಂಪರ್ಕದಿಂದ ನಾವು ದೂರ ಇರೋದ್ರಿಂದನೇ ನಮಗೆ ಅನುಕೂಲ ಆಗುವತಕ್ಕಂಥದ್ದು. ದುರ್ಗಾ ಸೂಕ್ತ ಪಾರಾಯಣದಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗುವಂಥದ್ದು. ಇನ್ನು ಕರ್ಕಾಟಕ ರಾಶಿಯಲ್ಲಿರೋರಿಗೆ ಆರೋಗ್ಯದಲ್ಲಿ ಸುಧಾರಣೆ ಆಗುವಂತಹ ಸಾಧ್ಯತೆ ಇದೆ. ವಿದ್ಯಾರ್ಥಿಗಳಿಗೆ ಅನುಕೂಲ ಆಗತಕ್ಕಂಥದ್ದು. ತಂಪು ಪಾನೀಯ ಅಂಗಡಿಯವರಿಗೆ ಇವತ್ತಿನ ದಿವಸ ಲಾಭ ಆಗುವಂತಹ ಸಾಧ್ಯತೆ ಇದೆ. ಮಕ್ಕಳಲ್ಲಿ ಕಲಹ ಆಗುವಂತಹ ಸಾಧ್ಯತೆ ಇದೆ. ಇನ್ನು ಉದರ ಬಾಧೆ, ಹೊಟ್ಟೆ ನೋವು ಬರತಕ್ಕಂಥ ಸಾಧ್ಯತೆ ಇದೆ. ಹಾಗಾಗಿ ನಾವು ಆಹಾರವನ್ನ ಸ್ವೀಕಾರ ಮಾಡಬೇಕಾದ್ರೆ ನಾವು ಯಾವುದು ನಮಗೆ ಉಚಿತವೋ, ಯಾಕಂದ್ರೆ ನಾಲಿಗೆ ನಮಗೆ ಆ ರುಚಿಯನ್ನ ಬಯಸ್ತದೆ, ಆದರೆ ಆ ಹೊಟ್ಟೆ ಅದು ಆರೋಗ್ಯವನ್ನ ಬಯಸ್ತದೆ ಅಂತ. ಯಾಕಂದ್ರೆ ನಮಗೆ ನಾಲಿಗೆ ರುಚಿಯಂತೆ ನಾವು ಸ್ವೀಕಾರ ಮಾಡಬಾರ್ದು. ಅದು ಯಾಕಂದ್ರೆ ಈಗ ಕರಿದ ಪದಾರ್ಥ ಅಥವಾ ಯಾವುದೋ ರೀತಿ ಆ ರುಚಿಯನ್ನ ನೋಡಿಕೊಂಡು ನಾವು ಆಹಾರ ಸ್ವೀಕಾರ ಮಾಡಿದಾಗ ನಮಗೆ ಎಲ್ಲ ರೀತಿ ಆರೋಗ್ಯದಲ್ಲಿ ವ್ಯತ್ಯಾಸ ಆಗತಕ್ಕಂಥದ್ದು. ಹಾಗಾಗಿ ಇವತ್ತಿನ ದಿವಸ ಧನ್ವಂತರಿ ಜಪವನ್ನ ಮಾಡೋದ್ರಿಂದ
ಎಲ್ಲ ರೀತಿಯಲ್ಲಿ ಅನುಕೂಲ ಆಗೋತಕ್ಕಂಥದ್ದು. ಇನ್ನು ಸಿಂಹ ರಾಶಿಯಲ್ಲಿರೋರಿಗೆ ಅಧಿಕವಾದಂಥ ವ್ಯಯ, ಖರ್ಚು, ಅದು ನಮಗೆ ಬೇಕೋ ಬೇಡವೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಹೆಚ್ಚಿಗೆ ಖರ್ಚಾಗುವಂಥ ಸಾಧ್ಯತೆ ಇರ್ತದೆ. ಇನ್ನು ಕೃಷಿಯಲ್ಲಿ ಖರ್ಚಾಗುವಂತಹ ಸಾಧ್ಯತೆ ಇದೆ. ಬಂಧುಗಳಿಂದ ಕಲಹ ಆಗುವಂತಹ ಸಾಧ್ಯತೆ ಇದೆ. ಗುರು ಹಿರಿಯರ ಆಶೀರ್ವಾದ, ಇವತ್ತಿನ ದಿವಸ ಗುರು ಹಿರಿಯರ ಆಶೀರ್ವಾದ ಹೇಳ್ತಕ್ಕಂಥದ್ದು ಸಿಗ್ತದೆ. ದತ್ತಾತ್ರೇಯ ದರ್ಶನದಿಂದ ಇವತ್ತಿನ ದಿವಸ ಅನುಕೂಲ ಆಗತಕ್ಕಂಥದ್ದು. ಇನ್ನು ಕನ್ಯಾ ರಾಶಿಯಲ್ಲಿರೋರಿಗೆ ಧನ ಲಾಭ ಆಗುವಂತಹ ಸಾಧ್ಯತೆ ಇದೆ. ವ್ಯಾಪಾರದಿಂದ ಲಾಭ ಆಗುವಂತಹ ಸಾಧ್ಯತೆ ಇದೆ. ಸಹೋದರರಲ್ಲಿ ಕಲಹ ಆಗುವಂತಹ ಸಾಧ್ಯತೆ ಇದೆ. ಪ್ರಯಾಣದಲ್ಲಿ ತೊಂದರೆ, ಯಾಕಂದರೆ ದೂರ ಪ್ರಯಾಣ ಯಾರಾದರೂ ಕೂಡ ಮಾಡ್ತಾ ಇದ್ರೆ ಇವತ್ತಿನ ದಿವಸ ಸ್ವಲ್ಪ ತೊಂದರೆ ಆಗುವಂತಹ ಸಾಧ್ಯತೆ. ಮಾರ್ಗಂ ಕ್ಷೇಮಕರಿ ರಕ್ಷಯತಿ, ಈ ಸ್ತೋತ್ರವನ್ನು ಹೇಳೋದ್ರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಸರಿ ಗುರುಗಳೇ, ದ್ವಾದಶ ರಾಶಿಗಳಲ್ಲಿ ಮೊದಲನೆಯ ಮೇಷ, ವೃಷಭ, ಮಿಥುನ ಹಾಗೆ ಕರ್ಕಾಟಕ, ಸಿಂಹ, ಕನ್ಯಾ ಈ ರಾಶಿಗಳ ಫಲಾಫಲಗಳು ಯಾವ ರೀತಿಯಾಗಿರುತ್ತೆ, ಹಾಗೆಯೇ ಯಾವ ರಾಶಿಗಳೇ ದೋಷಗಳಿವೆ, ಆ ದೋಷಗಳಿಗೆ ಪರಿಹಾರಗಳೇನು ತಿಳಿಸ್ಕೊಟ್ಟಿದ್ದೀರಾ. ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮವನ್ನು ತೆಗೆದುಕೊಳ್ಳುವಂತಹ ಸಮಯ ಆಗಿದೆ ಗುರುಗಳೇ. ಪ್ರಿಯ ವೀಕ್ಷಕರೇ, ಗುರುಗಳನ್ನ ತಾವು ನೇರ ಭೇಟಿ ಆಗಬೇಕು ಅಂತ ಆಸಕ್ತಿ ಇರುವಂಥವರು ಮಲ್ಲೇಶ್ವರಂನ 5ನೇ ಕ್ರಾಸ್ 5ನೇ ಮೇನಲ್ಲಿರುವ ಜಂಬೂ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಗುರುಗಳನ್ನ ತಾವು ನೇರ ಭೇಟಿ ಆಗಬಹುದು. ಹಾಗೆಯೇ ನಿಮ್ಮ ಜಾತಕದಲ್ಲಿ ಇರುವಂತಹ ದೋಷಗಳಿಗೆ ಉತ್ತಮ ಪರಿಹಾರವನ್ನು ಕಂಡುಕೊಳ್ಬಹುದು ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮದ ನಂತರ ಮತ್ತಷ್ಟು ಧಾರ್ಮಿಕ ವಿಚಾರಗಳು. ವಿರಾಮದ ನಂತರ ಅಶ್ವಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಗಳೇ, ನಿನ್ನೆ ಶನಿವಾರ ಆಷಾಢ ಮಾಸ ಆರಂಭ ಆಗಿರುವಂಥದ್ದು. ಹಾಗಾಗಿ ಆಷಾಢ ಮಾಸದ ವಿಶೇಷತೆ ಏನು? ಈ ಆಷಾಢ ಮಾಸದಲ್ಲಿ ಕೆಲವೊಂದು ಪ್ರಾಂತ್ಯಗಳಲ್ಲಿ ಕಾರ್ಯಕ್ರಮಗಳನ್ನು ಮಾಡೋದಿಲ್ಲ, ಇನ್ನು ಕೆಲವೊಂದು ಪ್ರಾಂತ್ಯಗಳಲ್ಲಿ ಕೆಲವೊಂದು ಕಾರ್ಯಕ್ರಮಗಳನ್ನು ಮಾಡ್ತಾರೆ. ಮತ್ತೊಂದು ವಿಶೇಷವಾಗಿ ಏನಪ್ಪ ಅಂತಂದರೆ, ನವದಂಪತಿಗಳೆಲ್ಲ ಅದರಲ್ಲೂ ಕೂಡ ವಧುವನ್ನು ಅವರ ತಂದೆ ತಾಯಿಯ ಮನೆಗೆ ಕಳಿಸುವಂಥದ್ದು ಒಂದು ವಾಡಿಕೆ. ಹಿಂದಿನಿಂದಲೂ ಈ ಒಂದು ಪದ್ಧತಿ ಶಾಸ್ತ್ರವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ ಈ ಆಷಾಢ ಮಾಸದಲ್ಲಿ ಈ ಒಂದು ವಾಡಿಕೆಯನ್ನು ಯಾಕೆ ಮಾಡ್ತಾರೆ, ಮತ್ತೆ ಆಷಾಢ ಮಾಸದ ವಿಶೇಷತೆ ಏನು ಅನ್ನೋದ್ರ ಬಗ್ಗೆ ತಾವು ತಿಳಿಸ್ಕೊಡಿ ಗುರುಗಳೇ. ಶ್ರೀ ಗುರುಭ್ಯೋ ನಮಃ. ಆಷಾಢ ಮಾಸ ಅನ್ನುವಂಥದ್ದು ಈಗ ಕೆಲವೊಂದು ಪ್ರಾಂತ ಅಂದರೆ ಯಾಕಂದರೆ ಸೌರಮಾನ, ಚಾಂದ್ರಮಾನ, ಈ ಸೌರಮಾನದ ಪ್ರಕಾರವಾಗಿ ಯಾವ ರೀತಿ ಈ ಚಾಂದ್ರಮಾನದ ಪ್ರಕಾರವಾಗಿ ನಮಗೆ ಇವತ್ತು 2ನೇ ದಿವಸ ಆಷಾಢ ಮಾಸ ಪ್ರಾರಂಭವಾಗಿ ಇವತ್ತು 2ನೇ ದಿವಸ ಆಗ್ತದೆ. ಹಾಗೆ ಸೌರಮಾನದ ಪ್ರಕಾರವಾಗಿ ಸ್ವಲ್ಪ ಮುಂದೆ ಹೋಗುವಂಥದ್ದು. ಹಾಗಾಗಿ ವಿಶೇಷವಾಗಿ ಒಬ್ಬೊಬ್ಬರು ಈ ಸಂಪ್ರದಾಯ ಬೇರೆ, ಶಾಸ್ತ್ರ ಹೇಳುವಂತಕ್ಕಂಥದ್ದು ಅದು ಬೇರೆ ಆಗ್ತದೆ. ಯಾಕಂದ್ರೆ ಮಗಳನ್ನ ನಾವು ಆಷಾಢ ಮಾಸದಲ್ಲಿ ಕಳಿಸಬಾರದು. ಯಾವ ರೀತಿ ಗಂಡನ ಮನೆಗೆ ಕಳಿಸಬಾರದು ಅಂತ ಹೇಳ್ತಾರೆ. ಯಾಕೆಂತಂದ್ರೆ ಅಲ್ಲಿ ಮಗಳನ್ನ ನಾವು ಮಹಾಲಕ್ಷ್ಮಿಯ ರೂಪದಲ್ಲಿ ನಾವು ಧಾರೆ ಎರೆದು ಕೊಟ್ಟಿರ್ತೇವೆ. ಹಾಗಾಗಿ ಆ ಲಕ್ಷ್ಮಿ ನಮ್ಮ ಮನೆಯಲ್ಲೇ ಇರಬೇಕು. ಯಾಕೆಂದ್ರೆ ಲಕ್ಷ್ಮಿ ಯಾವತ್ತೂ ಕೂಡ ನಮ್ಮ ಮನೆಯಲ್ಲೇ ಇರಬೇಕಂತೆ. ಅದಕ್ಕೋಸ್ಕರವಾಗಿ ಆ ಮಹಾಲಕ್ಷ್ಮಿಯನ್ನ, ಮಗಳನ್ನ ನಮ್ಮ ಮನೆಗೆ, ತಾಯಿಯ ಮನೆಗೆ, ತವರು ಮನೆಗೆ ಕರೆದುಕೊಂಡು ಬರುವಂತಹ ಪದ್ಧತಿ ಇದೆ. ಯಾಕೆಂದ್ರೆ ಆಷಾಢ ಮಾಸದಲ್ಲಿ ಅದೇ ಈಗ ಬರುವಂತಹ ಏಕಾದಶಿಯಲ್ಲಿ ವಿಷ್ಣು ಶಯನೋತ್ಸವ, ವಿಷ್ಣು ಯೋಗ ನಿದ್ರೆಗೆ ಹೋಗ್ತಾನಂತೆ. ಯಾವ ರೀತಿ 4 ತಿಂಗಳ ಚಾತುರ್ಮಾಸ ಅಂತ ಕರೀತಾರೆ. ಆ 4 ತಿಂಗಳ ಭಗವಂತ ಯೋಗ ನಿದ್ರೆಯಲ್ಲಿ ಇರ್ತಾನೆ. ಯಾಕೆಂದ್ರೆ ಈ ಆಷಾಢ ಮಾಸದಲ್ಲೇ ಎಲ್ಲ ಮಳೆಗಾಲ ಮಳೆ ಜಾಸ್ತಿಯಾಗಿ ಬರತಕ್ಕಂಥದ್ದು. ಆದ್ದರಿಂದ ಮಳೆಗಾಲದಲ್ಲಿ ನಾವು ಏನೇ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಒಂದು ಕೃಷಿ ಕೆಲಸ ಮಾಡಬೇಕು. ಕೃಷಿ ಕೆಲಸವನ್ನ ಮಾಡುವುದಾದ್ರೆ ಅದಕ್ಕೆ ಯಾರ್ಯಾರು ಅಗತ್ಯ ಇರ್ತದೆಯೋ
ಅವರು ಮಾತ್ರ ಕೆಲಸವನ್ನು ಮಾಡತಕ್ಕಂಥದ್ದು. ಆದರೆ ಬೇರೆಯವರೆಲ್ಲ ಏನು ಮಾಡಬೇಕು ಅಂತ ಆದರೆ ಆ ಸಂದರ್ಭದಲ್ಲಿ ಭಗವಂತನ ಸ್ಮರಣೆಯನ್ನ ಮಾಡತಕ್ಕಂಥದ್ದು, ವ್ರತಗಳನ್ನು ಮಾಡತಕ್ಕಂಥದ್ದು. ಎಲ್ಲ ಕೆಲವೊಂದು ಆಷಾಢ ಶುದ್ಧ ಏಕಾದಶಿಯಿಂದ ನಾವು ಸತ್ಯನಾರಾಯಣ ಪೂಜೆಯನ್ನು ಕೂಡ ಮಾಡುವಂಥ ಪದ್ಧತಿ ಇದೆ. ಸತ್ಯನಾರಾಯಣ ಪೂಜೆಯನ್ನ ಸಾಯಂಕಾಲದಲ್ಲಿ ಮಾಡಬೇಕಂತೆ. ಯಾವ ರೀತಿ? ಸಾಯಂಕಾಲದಲ್ಲಿ ಪ್ರಶಸ್ತವಾದಂಥ ಕಾಲ. ಬೆಳಗ್ಗೆನೂ ಕೂಡ ಸತ್ಯನಾರಾಯಣ ಪೂಜೆ ಮಾಡುವಂಥದ್ದು. ಸತ್ಯನಾರಾಯಣ ಪೂಜೆಯನ್ನು ನಾವು ಮಾಡೋದಾದ್ರೆ ಅದಕ್ಕೆ ಇಂಥ ಕಾಲ ಅಥವಾ ಇಂಥ ವೇಳೆಯಲ್ಲೇ ಮಾಡಬೇಕು ಅನ್ನುವಂಥದ್ದಿಲ್ಲ. ಯಾವಾಗ ಬೇಕಾದರೂ ಸತ್ಯನಾರಾಯಣ ಪೂಜೆ ಮಾಡಬಹುದು, ಯಾವ ಕಾಲದಲ್ಲಿ ಬೇಕಾದರೂ ಸತ್ಯನಾರಾಯಣ ಪೂಜೆಯನ್ನ ಮಾಡಬಹುದಂತೆ. ಹಾಗಾಗಿ ವಿಶೇಷವಾಗಿ ಆಷಾಢ ಮಾಸ ಹೇಳತಕ್ಕಂಥದ್ದು ನಮಗೆ ಎಲ್ಲ ರೀತಿಯಲ್ಲಿ ಜಪವನ್ನ ಮಾಡಲಿಕ್ಕೆ, ತಪಸ್ಸನ್ನ ಮಾಡಲಿಕ್ಕೆ ಒಳ್ಳೆಯ ಕಾಲ. ಯಾಕೆಂದ್ರೆ ಮಳೆಗಾಲ ಆಗಿರೋದ್ರಿಂದ ನಮಗೆ ಹೊರಗೆ ಹೋಗ್ಲಿಕ್ಕೆ ಆಗದೆ ಇರೋದ್ರಿಂದ ನಾವು ಮನೆಯಲ್ಲೇ ಕುಳಿತುಕೊಂಡು ಆ ಭಗವಂತನ ಧ್ಯಾನವನ್ನ ಮಾಡತಕ್ಕಂಥದ್ದು. ಅದಕ್ಕಾಗಿ ಚಾತುರ್ಮಾಸದಲ್ಲಿ ಸನ್ಯಾಸಿಗಳು 4 ತಿಂಗಳು ತಪಸ್ಸನ್ನ ಮಾಡತಕ್ಕಂಥದ್ದು. ಕೆಲವು ಮೌನ ವ್ರತದಿಂದ ಇರತಕ್ಕಂಥದ್ದು, ಮೌನವಾಗಿ ಭಗವಂತನ ಸ್ಮರಣೆಯನ್ನ ಮಾಡತಕ್ಕಂಥದ್ದು. ಹೀಗೆ ಈ ರೀತಿ ನಾವು ಅಷ್ಟು ಕಾಲದಲ್ಲಾದರೂ ಕೂಡ, ಇಷ್ಟು ಕಾಲದಲ್ಲಾದರೂ ಕೂಡ, ಇಷ್ಟು ವೇಳೆಯಲ್ಲಾದರೂ ಕೂಡ ನಾವು ಭಗವಂತನ ಸ್ಮರಣೆಯನ್ನ ಮಾಡೋದರಿಂದ, ಜಪ ತಪಸ್ಸು ದಾನ ಧರ್ಮ ಇದನ್ನೆಲ್ಲ ಮಾಡೋದರಿಂದ ನಮಗೆ ಎಲ್ಲ ರೀತಿಯಲ್ಲೂ ಕೂಡ ಅನುಕೂಲ ಆಗುವತಕ್ಕಂಥದ್ದು. ನಮ್ಮ ಆತ್ಮದ ಉದ್ಧಾರ ಆಗ್ತದೆ. ಯಾಕಂದ್ರೆ ನಾವು ಬಂದಿದ್ದೆ ನಾವು ಹಿಂದೇನು ಕೊಟ್ಟಿದ್ದೇವೆಯೋ ಅದನ್ನ ನಾವು ಕಳಿಲಿಕ್ಕೆ ಬಂದಿದ್ದಂತೆ. ಹಾಗಾಗಿ ಹಿಂದೆ ನಾವು ಕೊಟ್ಟಿದ್ದಕ್ಕೆ ಭಗವಂತ ನಮಗೆ ಇದನ್ನೆಲ್ಲ ಕೊಟ್ಟಿದ್ದಾನೆ. ಆದ್ರಿಂದ ಇವತ್ತು ನಮಗೆ ಕೊಟ್ಟಿದ್ದಾನೆ ಅಂತಾದ್ರೆ ಅದನ್ನ ನಾವು ಮತ್ತು ವೃದ್ಧಿಯಾಗಿ ಮಾಡಬೇಕು. ನಮಗೆ ಅಭಿವೃದ್ಧಿ ಆಗಬೇಕು ಅಂತಾದ್ರೆ ನಾವು ಇದನ್ನೆಲ್ಲ ಜಪವನ್ನ ತಪಸ್ಸನ್ನ ಮಾಡತಕ್ಕಂಥದ್ದು. ಹಾಗಾದ್ರೆ ಜಪ ತಪಸ್ಸು ಯಾಕೆ ಮಾಡಬೇಕು ಅಥವಾ ಈ ಕಾಲದಲ್ಲೇ ಯಾಕೆ ಮಾಡಬೇಕು ಅಂತಾದ್ರೆ ಅದು ನಮ್ಮ ಮನಸ್ಸು ಈ ಕಾಲದಲ್ಲಿ ಆ ಜಪತಪವನ್ನ ಮಾಡಲಿಕ್ಕೆ ಯೋಗ್ಯವಾಗಿ ಇರ್ತದೆ ಅಂತ. ಯಾವ ರೀತಿ ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಗಿನ ಜಾವದಲ್ಲಿ ಯಾವ ರೀತಿ ಪೂಜೆಯನ್ನ ಮಾಡಬೇಕು ಅಥವಾ ಧ್ಯಾನವನ್ನ ಮಾಡಬೇಕು ಅಂತ ಹೇಳಿದ್ದಾರೋ ಹಾಗೆ ಈ ಕಾಲದಲ್ಲೂ ಕೂಡ, ಈ ಆಷಾಢ ಮಾಸ ಶ್ರಾವಣ ಮಾಸದ ಕಾಲದಲ್ಲಿ ಮನಸ್ಸು ಕೂಡ ಈ ವ್ರತಗಳನ್ನ ಅಥವಾ ನಿಯಮವನ್ನ ಮಾಡಲಿಕ್ಕೆ ಮನಸ್ಸು ಅದು ಯೋಗ್ಯವಾಗಿ ಇರ್ತದೆ. ಆ ಮಾನಸಿಕವಾದಂತಹ ಶಕ್ತಿ ನಮಗೆ ಸರಿಯಾಗಿ ಇದೆ ಹೇಳಾದ್ರೆ ಎಲ್ಲ ರೀತಿಯಲ್ಲಿ ಅನುಕೂಲ ಆಗುವಂಥದ್ದು. ಹಾಗಾಗಿ ಅದಕ್ಕೆ ಹೇಳ್ತಾರೆ ಜಪತೋ ನಾಸ್ತಿ ಪಾತಕಂ ಅಂತ ಹೇಳಿದ್ದಾರೆ. ಯಾರು ಜಪವನ್ನ ಮಾಡ್ತಾರೋ ಆ ಜಪವನ್ನ ಮಾಡುವವನಿಗೆ ಪಾಪ ಹೇಳುವುದಂತ ಬರುವುದಿಲ್ವಂತೆ. ಯಾಕೆಂದ್ರೆ ನಮ್ಮ ಮನಸ್ಸು ಸುಮ್ಮನೆ ಕುಳಿತುಕೊಂಡಿರೋದು ಬೇರೆ ಬೇರೆ ರೀತಿ ಕೆಟ್ಟ ಆಲೋಚನೆಯನ್ನ ಮಾಡ್ತಾ ಇರ್ತದೆ. ಹಾಗಾಗಿ ಮನಸ್ಸನ್ನು ಸುಮ್ಮನೆ ಕೂತ್ಕೊಳ್ಳಿಕ್ಕೂ ಬಿಡಬಾರದು, ಅಥವಾ ಇನ್ನೇನೋ ಆಲೋಚನೆ ಮಾಡ್ಲಿಕ್ಕೂ ಅದನ್ನು ಬಿಡಬಾರದು. ಆ ಮನಸ್ಸನ್ನ ಏನ್ ಮಾಡಬೇಕು ಅಂತಾದ್ರೆ ಈ ಒಳ್ಳೆಯ ಕೆಲಸದಲ್ಲಿ, ಒಳ್ಳೆಯ ಕಾರ್ಯದಲ್ಲಿ ಆ ಮನಸ್ಸನ್ನ ತೊಡಗಿಸಬೇಕು. ಯಾಕಂದ್ರೆ ನಾವು ಆ ದೇವರ ಸೇವೆಯನ್ನ ಮಾಡತಕ್ಕಂಥದ್ದು, ಅಥವಾ ಗುರು ಹಿರಿಯರ ಸೇವೆಯನ್ನ ಮಾಡತಕ್ಕಂಥದ್ದು, ಅಥವಾ ಸನ್ಯಾಸಿಗಳ ಸೇವೆಯನ್ನ ಮಾಡತಕ್ಕಂಥದ್ದು, ಸಾಧು ಸಂತರ ಸೇವೆಯನ್ನ ಮಾಡತಕ್ಕಂಥದ್ದು, ಅಥವಾ ಭಗವಂತನ ಜಪವನ್ನ ಮಾಡತಕ್ಕಂಥದ್ದು, ಅಥವಾ ಸ್ತೋತ್ರವನ್ನ ಯಾವ ರೀತಿ ಎಲ್ಲ ನಮಗೆ ಈ ವಿಷ್ಣು ಸಹಸ್ರನಾಮ, ಲಲಿತಾ ಸಹಸ್ರನಾಮ, ಇದೆಲ್ಲ ಆ ಸಹಸ್ರನಾಮವನ್ನ ನಾವು ಪಠನೆ ಮಾಡತಕ್ಕಂಥದ್ದು ಅಥವಾ ಸ್ತೋತ್ರವನ್ನ ಸ್ತುತಿಸತಕ್ಕಂಥದ್ದು. ಇದನ್ನೆಲ್ಲ ಮಾಡುವುದರಿಂದ ನಮಗೆ ಆಷಾಢ ಮಾಸದಲ್ಲಿ ನಾವು ಈ ಮಾಸವನ್ನ ನಾವು ಪರಿಪೂರ್ಣವಾಗಿ ಅದನ್ನ ನಾವು ಬಳಸಿಕೊಂಡಂಗ ಆಗ್ತದೆ. ಆದ್ದರಿಂದ ಯಾಕಂದ್ರೆ ನಾವು ಆ ಸಮಯವನ್ನು ನಾವು ಸರಿಯಾಗಿ ಬಳಸಿಕೊಂಡಾಗ ಅದು ಸತ್ಫಲವನ್ನ ಕೊಡುತ್ತದೆ, ಒಳ್ಳೆಯ ಫಲವನ್ನ ಕೊಡತಕ್ಕಂಥದ್ದು. ಹಾಗಾಗಿ ವಿಶೇಷವಾಗಿ ಆಷಾಢ ಮಾಸದಲ್ಲಿ ನಾವು ಭಗವಂತನ ಸ್ಮರಣೆ ಮಾಡುವುದೇ ಮುಖ್ಯವಾಗಿ ಇರ್ತದೆ. ಸರಿ ಗುರುಗಳೇ, ನಿನ್ನೆ ಆಷಾಢ ಮಾಸ ಆರಂಭ ಆಗಿರುವಂಥದ್ದು, ಇವತ್ತು 2ನೇ ದಿನಕ್ಕೆ ಕಾಲಿಟ್ಟಿರುವಂಥದ್ದು.
ಅದರ ಜೊತೆಗೆ ಆಷಾಢ ಮಾಸದ ವಿಶೇಷತೆ ಏನು, ಮಹತ್ವ ಏನು, ಆಷಾಢ ಮಾಸವನ್ನು ಯಾವ ರೀತಿಯಾಗಿ ಆಚರಣೆಯನ್ನು ಮಾಡಬೇಕು, ಮತ್ತು ಆಷಾಢ ಮಾಸದಲ್ಲಿ ನವ ದಂಪತಿಗಳನ್ನು ಬೇರೆ ಬೇರೆ ಮನೆಯಲ್ಲಿ ವಾಸ ಮಾಡೋದಕ್ಕೆ ಯಾಕೆ ಬಿಡ್ತಾರೆ, ಅದೊಂದು ಯಾಕೆ ವಾಡಿಕೆಯಾಗಿ ರೂಪಾಂತರಗೊಂಡಿತ್ತು ಅನ್ನುವಂತಹ ವಿಚಾರದ ಬಗ್ಗೆ ತಾವು ತಿಳಿಸ್ಕೊಟ್ಟಿದ್ದಾರೆ. ಹಾಗೆಯೇ ಚಾಂದ್ರಮಾನ ಮತ್ತು ಸೌರಮಾನದ ವಿಶೇಷತೆಯನ್ನು ಕೂಡ ತಾವು ತಿಳಿಸ್ಕೊಟ್ಟಿದ್ದಾರೆ. ಇದರ ಜೊತೆಗೆ ದ್ವಾದಶ ರಾಶಿಗಳಲ್ಲಿ ಉಳಿದಂತಹ ರಾಶಿಗಳಾದಂತಹ ತುಲಾ, ವೃಶ್ಚಿಕ, ಧನುಸು, ಮಕರ, ಕುಂಭ, ಮೀನ ಈ ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ, ದೋಷಗಳೇನು ಮತ್ತು ಇದಕ್ಕೆ ಇರುವಂತಹ ಪರಿಹಾರಗಳೇನು, ಇದನ್ನು ತಾವು ತಿಳಿಸ್ಕೊಡಿ ಗುರುಗಳೇ. ಇನ್ನು ತುಲಾ ರಾಶಿಯಲ್ಲಿರುವವರಿಗೆ ವೃತ್ತಿಯಲ್ಲಿ ಅನುಕೂಲ ಆಗುವಂತಹ ಸಾಧ್ಯತೆ ಇದೆ. ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವಂತಹ ಸಾಧ್ಯತೆ ಇದೆ. ತಂಪು ಪಾನೀಯ, ಹಾಲು, ಹೈನುಗಾರಿಕೆ ಉದ್ಯಮಕ್ಕೆ ಲಾಭ ಆಗುವಂತಹ ಸಾಧ್ಯತೆ ಇದೆ. ಧನಸ್ಥಾನದಲ್ಲಿ ಸ್ವಲ್ಪ ತೊಂದರೆ ಬರುವಂತಹ ಸಾಧ್ಯತೆ ಇದೆ. ಧನಸ್ಥಾನ ಅಂದರೆ ಎಲ್ಲ ರೀತಿಯಲ್ಲಿ ವ್ಯಾಪಾರ ಇರಬಹುದು, ಹೀಗೆ ಬೇರೆ ಬೇರೆ ರೀತಿಯಲ್ಲಿ ತೊಂದರೆ ಬರುವಂತಹ ಸಾಧ್ಯತೆ ಇದೆ. ಮಹಾಲಕ್ಷ್ಮಿಯ ಅಷ್ಟೋತ್ತರ ಪಠಿಸುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ವೃಶ್ಚಿಕ ರಾಶಿಯಲ್ಲಿರುವವರಿಗೆ ಶಿರೋಬಾಧೆ ಬರುವಂತಹ ಸಾಧ್ಯತೆ ಇದೆ. ತಲೆನೋವು, ಪೂಜೆಯಲ್ಲಿ ತೊಂದರೆ ಬರುವಂತಹ ಸಾಧ್ಯತೆ ಇದೆ. ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವಂತಹ ಸಾಧ್ಯತೆ ಇದೆ. ಅಶಾಂತಿ ಅಂದ್ರೆ ನೆಮ್ಮದಿ ಇರೋದಿಲ್ಲ. ಹಾಗೆ ಸಾಧು ಸಂತರ ದರ್ಶನ ಮಾಡುವಂತಹ ಸಾಧ್ಯತೆ ಇದೆ. ದೇವತಾ ದರ್ಶನ ಮಾಡುವಂತಹ ಸಾಧ್ಯತೆ ಇದೆ. ಔದುಂಬರ ಪ್ರದಕ್ಷಿಣೆ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗುವಂತಹದ್ದು. ಇನ್ನು ಧನುರಾಶಿಯಲ್ಲಿರುವವರಿಗೆ ಅಧಿಕ ವ್ಯಯ, ಖರ್ಚು ಜಾಸ್ತಿ ಆಗುವಂತಹ ಸಾಧ್ಯತೆ ಇದೆ. ಕೃಷಿ ಕ್ಷೇತ್ರದಲ್ಲಿರೋರಿಗೆ ಸ್ವಲ್ಪ ಖರ್ಚು ಜಾಸ್ತಿ ಆಗುವಂಥದ್ದು. ವೈರಿಯಿಂದ ತೊಂದರೆ ಬರುವಂತಹ ಸಾಧ್ಯತೆ ಇದೆ. ಗುರು ಹಿರಿಯರ ದರ್ಶನ ಮಾಡುವಂತಹ ಸಾಧ್ಯತೆ ಇದೆ. ದೇವರ ಸೇವೆಯನ್ನು ಮಾಡುವಂತಹ ಅನುಕೂಲವೂ ಕೂಡ ಇದೆ. ಶ್ರೀ ಸೂಕ್ತ ಪಾರಾಯಣ ಮಾಡೋದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗುತ್ತಕ್ಕಂಥದ್ದು. ಇನ್ನು ಮಕರ ರಾಶಿಯಲ್ಲಿರೋರಿಗೆ ವ್ಯಾಪಾರದಲ್ಲಿ ನಷ್ಟ ಆಗುವಂತಹ ಸಾಧ್ಯತೆ ಇದೆ. ವಾಹನದಲ್ಲಿ ತೊಂದರೆ ಬರುವಂತಹ ಸಾಧ್ಯತೆ ಇದೆ. ದೂರ ಪ್ರಯಾಣ ಮಾಡುವಂತಹ ಸಾಧ್ಯತೆ ಇದೆ. ಹೆಂಡತಿಯಿಂದ ಸಹಕಾರ ಸಿಕ್ಕತಕ್ಕಂಥದ್ದು. ಮಹಾಲಕ್ಷ್ಮಿಯ ದರ್ಶನ ಮಾಡೋದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ಕುಂಭರಾಶಿಯಲ್ಲಿರುವವರಿಗೆ ವೈರಿಗಳಿಂದ ತೊಂದರೆ ಬರುವಂತಹ ಸಾಧ್ಯತೆ ಇದೆ. ಹಾಗೆ ವೃತ್ತಿಯಲ್ಲಿ ಕಿರಿಕಿರಿ ಆಗುವಂತಹ ಸಾಧ್ಯತೆ ಇದೆ. ಸ್ಥಾನ ನಾಶ ಆಗುವಂತಹ ಸಾಧ್ಯತೆ ಇದೆ. ಹಾಗೆ ದತ್ತಮಾಲಾ ಮಂತ್ರ ಪಠಣದಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ಮೀನರಾಶಿಯಲ್ಲಿರುವವರಿಗೆ ಮಕ್ಕಳಿಂದ ಸಹಕಾರ ಸಿಗತಕ್ಕಂಥದ್ದು. ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವಂತಹ ಸಾಧ್ಯತೆ ಇದೆ. ತೀರ್ಥಯಾತ್ರೆಯಲ್ಲಿ ತೊಂದರೆ ಬರುವಂತಹ ಸಾಧ್ಯತೆ ಇದೆ. ನೀರಿನಿಂದ ತೊಂದರೆ ಬರುವಂತಹ ಸಾಧ್ಯತೆ ಇದೆ. ಪರಿಹಾರಕ್ಕಾಗಿ ಗೋ ಸೇವೆ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಸರಿ ಗುರುಗಳೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಬಹಳ ವಿಶೇಷವಾಗಿ ಮೊದಲನೇದಾಗಿ ಪಂಚಾಂಗ ಭವಿಷ್ಯ, ಹಾಗೆಯೇ ರಾಶಿ ಭವಿಷ್ಯಗಳ ಫಲಾಫಲ ಯಾವ ರೀತಿಯಾಗಿರುತ್ತೆ, ಇದರ ಜೊತೆಗೆ ಆಷಾಢ ಮಾಸದ ವಿಶೇಷತೆಯನ್ನು ತಾವು ತಿಳಿಸ್ಕೊಟ್ಟಿದ್ದೀರಾ. ಕಾರ್ಯಕ್ರಮಕ್ಕೆ ಆಗಮಿಸೋದಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ. ಲೋಕಾಹ ಸಮಸ್ತಾಹ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಕ್ಷೇಮವಾಗಲಿ. ಆಷಾಢ ಮಾಸದ ವಿಶೇಷತೆಯನ್ನು ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಹಾಗೆಯೇ ಆಷಾಢ ಮಾಸವನ್ನು ನಾವೆಲ್ಲರೂ ಪರಿಪಾಲಿಸ್ತಾ ಸೂರ್ಯನಾರಾಯಣ ದೇವರ ಕೃಪೆಗೆ ನಾವೆಲ್ಲರೂ ಪಾತ್ರರಾಗೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ನಮಸ್ಕಾರ.